ಲೇ ಮುರಾರಿ, ಆ ಬಾಡಿಗೆಗೆ ಬರೋ ಹುಡುಗಿ ಪಲ್ಲವಿ ಅಂತ ಫೋಟೋದಾಗ ಭಾರಿ ಚಂದ ಕಾಣ್ತಾಳು. ಇವತ್ತು ಅವಳು ಬರುವಾಗ ನಾನೇ ಬಾಡಿಗೆ ಅಗ್ರಿಮೆಂಟ್ ಕೊಡಬೇಕು. ನೀನು ಅಡ್ಡ ಬರಬೇಡ. ಅಣ್ಣ, ನಿನ್ನ ಮದುವೆ ಮಾರ್ಕೆಟ್ ಮುಗಿದೋಗಿದೆ. ಈಗ ಏನಿದ್ರು ನಂದೇ ಹವ. ನೀನು ಓನರ್ ಥರ ಪೋಸ್ ಕೊಡು, ನಾನು ಅವಳು ಪರ್ಸ್ನಲ್ ಅಸಿಸ್ಟೆಂಟ್ ಥರ ಸಪೋರ್ಟ್ ಕೊಡ್ತೀನಿ. ಏನ್ಲೇ ಬ್ಯಾಡ್ಗಿ, ಏನು ನಡೆಯಕತ್ತೈತಿ ಇಲ್ಲಿ? ಯಾರೋ ಹೊಸಬ್ರು ಬರ್ತಾರಂತ ಸುದ್ದಿ ಕೇಳಿದ್ವಿ. ನಮ್ಮ ಹುಬ್ಬಳ್ಳಿ ಕಡೆಯವರು ಯಾರಾದ್ರೂ ಅದಾರೇನು? ಸುಮ್ಮನೆ ಯಾರ್ಯಾರನ್ನೋ ಸೇರಿಸ್ಕೋಬೇಡಪ್ಪ, ಆಮೇಲೆ ನಮಗೆ ಕಿರಿಕಿರಿ ಆಗ್ತೈತಿ. ಅಯ್ಯೋ ಮರೇರೆ, ಸ್ವಲ್ಪ ಮೆಲ್ಲಗೆ ಮಾತಾಡಿ. ಹೊಸಬ್ರು ಬರುವಾಗಲೇ ಹೀಗೆ ಗಲಾಟೆ ಮಾಡಿದ್ರೆ ಅವರು ಓಡಿ ಹೋಗ್ತಾರೆ. ಬ್ಯಾಡಿಗೆ ಅವರೇ, ಬರೋರು ನಮ್ಮ ಮಂಗಳೂರು ಸೈಡ್ನವ್ರ ಹಾಗಿದ್ರೆ ಮಾತ್ರ ನಮ್ಮ ಓಟಾರಕ್ಕೊಂದು ಲಕ್ಷಣ ಬರೋದು ನೋಡಿ. ಹೌದ್ರಿ ಮೇಡಮ್, ನಿಮ್ಗಂತೂ ಮಂಗಳೂರು ಬಿಟ್ರೆ ಬೇರೆ ಜಗತ್ತೇ ಕಾಣಂಗಿಲ್ಲ ಬಿಡ್ರಿ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಬಂದ್ರೆ ಇರುವ ಕದರೇ ಬೇರೆ. ಯಾರಿದ್ದೀರಾ ಮನೇಲಿ? ಓ ಪಲ್ಲವಿ ಅವರು, ಬರ್ರಿ ಗೌಡ್ರೆ, ಒಂಚೂರು ಈ ಕಡೆ ಬರ್ರಿ. ನಮಸ್ಕಾರ ರೀ ಪಲ್ಲವಿ ಅವರೇ, ನಾನು ಬ್ಯಾಡ್ಗೆ ಅಂತ, ಈ ವಟಾರದ ಒಡೆಯ. ಬೆಳಗ್ಗೆಯಿಂದ ನಿಮಗೋಸ್ಕರನೇ ಕಾಯಕತ್ತಿದೆ. ಗೌಡ್ರೆ, ಒಂಚೂರು ಈ ಕಡೆ ಬರ್ರಿ. ಎಲ್ಲ ಇವನ ಹಾಯ್ ಪಲ್ಲವಿ ಅವರೇ, ನಾನು ಮುರಾರಿ ಅಂತ. ನಮ್ಮ ಅಣ್ಣಗೆ ಸ್ವಲ್ಪ ಮರವು ಜಾಸ್ತಿ. ನಿಮ್ಗೆ ವೈಫೈ ಪಾಸ್ವರ್ಡ್ ಏನೇ ಡೀಟೇಲ್ಸ್ ಬೇಕಿದ್ರು ನನಗೆ ಕೇಳಿ, ಆಯ್ತಾ? ಏನಮ್ಮ ಮಗಳೇ, ನಿನ್ನ ಹೆಸರೇನು? ಬಾಳ್ ಚಂದಿದ್ದಿ ನೋಡು. ನಮ್ಮ ಹುಬ್ಬಳ್ಳಿ ಕಡೆ ಮಾಡೋ ಶೇಂಗಾ ಹೋಳಿಗೆ ಮಾಡೇನಿ, ಈಗಲೇ ಬಂದು ಉಂಡೋಗು, ಮತ್ತಿಲ್ಲ ಅನ್ಬೇಡ ನೋಡು. ಅಯ್ಯೋ ಮರೇರೆ, ಅವಳು ಎಷ್ಟೋ ದೂರದಿಂದ ಬಂದಿದ್ದಾಳೆ. ಮೊದಲು ನಮ್ಮ ಮನೆಗೆ ಬನ್ನಿ ಪಲ್ಲವಿ ಅವರೇ, ಬಿಸಿ ಬಿಸಿ ಗೋಳಿ ಬಜೆ ಮಾಡಿದ್ದೇನೆ, ಸ್ವಲ್ಪ ಟೇಸ್ಟ್ ನೋಡಿ ಆಯ್ತಾ? ಅಯ್ಯೋ ಥ್ಯಾಂಕ್ಸ್ ಎಲ್ಲರಿಗೂ, ಇವಾಗಷ್ಟೇ ಬಂದಿದೆ. ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ಬಾಡಿಗೆ ಅವರೇ, ರೂಮ್ ಕೀ ಎಲ್ಲಿ? ರೂಮ್ ಕೀ ನನ್ನ ಹತ್ರನೇ ಇದೆ ಪಲ್ಲವಿ ಅವರೇ. ಆದರೆ ಮೊದಲು ನೀವು ನನ್ನ ಜೊತೆ ಬಂದು ಫಾರ್ಮ್ ಫಿಲ್ ಮಾಡಬೇಕು ನೋಡಿ. ಫಾರ್ಮ್ ಎಲ್ಲ ಆಮೇಲೆ ಅಣ್ಣ. ಪಲ್ಲವಿ ಅವರೇ, ನಮ್ಮ ಅಣ್ಣನಿಗೆ ಸ್ವಲ್ಪ ಲೈನ್ ನೋಡೇ ಅಭ್ಯಾಸ ಇದೆ, ನೀವು ಸ್ವಲ್ಪ ಹುಷಾರಾಗಿರಿ. ನಾನಂತರೂ ಹಾಗಲ್ಲಪ್ಪ, ಪಕ್ಕಾ ಜೆಂಟಲ್ಮ್ಯಾನ್. ಏಯ್, ನೀನು ನನ್ನ ಲೈನ್ ಕಟ್ ಮಾಡ್ತೀಯಾ? ಇವತ್ತು ನಿನಗೆ ರಾತ್ರಿ ಊಟ ಬಂದು ನೋಡು. ಸಾಕು ನಿಲ್ಸ್ರಲ್ಲಿ, ನೀವು ಈ ಹುಡುಗಿ ಮುಂದೆ ನಾಟಕ ಮಾಡಬೇಡ್ರಲ್ಲಿ. ನಮಗೆ ಗೊತ್ತೈತಿ ನಿಮ್ಮ ಹಕ್ಕಿಕತ್ ಏನಂತ. ನೋಡಮ್ಮ ಪಲ್ಲವಿ, ನೀನು ಇವರಿಬ್ರು ಮಾತು ಕೇಳಬೇಡ. ನಿನ್ಗೇನೇ ಬೇಕಿದ್ರು ನಮಗೆ ಕೇಳು. ಸರಿ ಆಂಟಿ. ನೋಡ್ಲೆ ಮುರಾರಿ, ಆ ನಗು ನೋಡು, ಅದಕ್ಕೆ ಹೇಳೋದು ಓನರ್ ಅಂದರೆ ಒಂದು ಗೌರವ ಅಂತ. ಅಣ್ಣ, ಆ ನಗು ನಿನ್ನ ನೋಡಿ ಬಂದಿದ್ದಲ್ಲ, ನನ್ನ ಸ್ಮೈಲ್ ನೋಡಿ ಬಂದಿದ್ದು. ನೀ ಸುಮ್ಮನೆ ಆ ಕಡೆ ಹೋಗು. ಅಯ್ಯೋ, ನಿಮ್ಮೆಲ್ಲರ ಪ್ರೀತಿ ನೋಡಿ ತುಂಬಾ ಖುಷಿ ಆಯ್ತು. ಆದ್ರೆ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಅದೇನಂತ ಹೇಳವ ಮಗಳ. ಈ ಹುಬ್ಬಳ್ಳಿ ಮಂದಿ ಇರ್ಬೇಕಾದ್ರೆ ನಿನಗೇನು ಪಿಕರ್ ಇಲ್ಲ ನೋಡು. ಈ ಓನರ್ ಏನಾದರೂ ನಿನಗೆ ತೊಂದರೆ ಕೊಟ್ರೆ ನನಗೆ ಹೇಳು, ಇವನ್ ಕಾಲು ಮುರಿತೀನಿ. ಹೌದು ತಂಗಿ, ಆ ಬ್ಯಾಡಿಗೆ ಹತ್ರ ಬಾಡಿಗೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಿ ಆಯ್ತಾ? ಭಾರಿ ಜಿಪುಣ ಅವ. ನೀವು ನಮ್ಮ ಕಡೆ ಇರಿ ಆಯ್ತಾ? ನಿಮ್ಗೆ ಏನೇ ಬೇಕಿದ್ರು ನಾವೇ ನೋಡ್ಕೊಳ್ತೇವೆ. ಅದಲ್ಲ, ನಾನ್ ಈ ಮನೆಗೆ ಒಬ್ಬರೇ ಬರ್ತಿಲ್ಲ, ನನ್ನ ಜೊತೆ ಇನ್ನೊಬ್ರು ಬರ್ತಿದ್ದಾರೆ. ಇನ್ನೊಬ್ರು ಯಾರು? ನಿಮ್ಮ ತಂಗಿನಾ ಅಥವಾ ನಿಮ್ಮ ಫ್ರೆಂಡಾ? ಅಂದರೆ ಅವರಿಗೂ ಈ ವಟಾರದಲ್ಲಿ ಒಂದು ರೂಮ್ ಕೊಡೋಣ ಅಂತ ಅಲ್ವಾ ಅಣ್ಣ? ಕೊಡುವ, ಅದಕ್ಕೇನಂತೆ. ಫ್ರೆಂಡ್ ಅಲ್ಲ, ನಮ್ಮ ಅಕ್ಕನೂ ಬಂದಿದ್ದಾಳೆ. ಅಕ್ಕನ? ಭಾರಿ ಚಲೋ ಆಯ್ತು ಬಿಡ್ರಿ. ನಮಗೂ ಈ ವಟಾರದಲ್ಲಿ ಒಬ್ರಿಗಿಂತ ಇಬ್ಬರು ಬಾಡಿಗೆದಾರರು ಇರೋದೇ ಇಷ್ಟ ನೋಡಿ. ಅಣ್ಣ, ಈಗ ಲೈನ್ ಕ್ಲಿಯರ್ ಆಯಿತು ನೋಡು. ನಿನಗೆ ಅಕ್ಕ, ನನಗೆ ತಂಗಿ, ಇಡೀ ವಟಾರ ನಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ. ಅದು ನಿಜಾನೇ. ಏನು ಪಲ್ಲವಿ, ಯಾರೇ ಇವರೆಲ್ಲ ಬಾಗ್ಲಲ್ಲೇ ನಿಂತು ಹಲ್ಕಿಸಿತಿದ್ದಾರೆ? ನಮಸ್ಕಾರ ರೀ ಅಕ್ಕ ಸಾಹೇಬ್ರೆ, ನಾನು ಬ್ಯಾಡಗಿ, ಈ ಮನೆ ಓನರ್. ನಿಮ್ಮನ್ನು ನೋಡಿದ್ರೆ ಸಾಕ್ಷಾತ್ ನಮ್ಮ ಮನೆ ದೇವತೆನೇ ಬಂದಂಗಾಯ್ತು ನೋಡಿ. ದೇವತೆನಾ? ಸುಮ್ಮನೆ ಇರ್ರಿ ಓನರ್ ಅವರೇ. ನಮ್ಗೆ ಬಾಡಿಗೆ ಎಷ್ಟು ಅಂತ ಹೇಳಿ ಮೊದಲು. ನಮ್ಗೆ ಈ ಹುಡುಗಾಟ ಎಲ್ಲ ಇಷ್ಟ ಆಗಲ್ಲ. ಹೌದ್ರಿ ರುಕ್ಮಿಣಿ ಅವ್ರೆ, ಇವನ್ ಹೆಸರು ಬ್ಯಾಡ್ಗಿ ಅಂದಮೇಲೆ ಇವನ್ ಬುದ್ಧಿನೂ ಸ್ವಲ್ಪ ಕಾರನೇ ಇರ್ಬೇಕಲ್ಲ. ಈ ಮುರಾರಿ ಅಂತೂ ಇವನ್ಕಿಂತ ಹೆಚ್ಚು. ಅಯ್ಯೋ ಮಾರೇರೆ, ರುಕ್ಮಿಣಿ ಅವರೇ, ನೀವು ನಮ್ಮ ಕಡೆ ಬನ್ನಿ ಆಯ್ತಾ? ಇವ್ರ ಕಾಟ ತಡೆಯೋಕ್ಕಾಗಲ್ಲ. ನಮ್ಮ ಮಂಗಳೂರು ಕಡೆ ಮಂದಿ ಎಷ್ಟು ಶಾಂತವಾಗಿ ಇರ್ತಾರೆ ಗೊತ್ತಾ? ಗೌಡ್ರೆ, ನಮಗೂ ಈ ಕಾರದ ಮಾತುಗಳೆಲ್ಲ ಗೊತ್ತು. ಬ್ಯಾಡ್ಗೆ ಅವರೇ, ನಮ್ಗೆ ರೂಮ್ ಕೊಡ್ತೀರಾ ಅಥವಾ ಹೀಗೆ ನಿಂತು ಪೋಸ್ ಕೊಡ್ತೀರಾ? ಲೇ ಮುರಾರಿ, ಅಕ್ಕ ಫುಲ್ ಡೇಂಜರ್ ಇದ್ದಾಳ. ಅವಳನ್ನ ಇಂಪ್ರೆಸ್ ಮಾಡಿದ್ರೆ ಮಾತ್ರ ನಮಗೆ ಪಲ್ಲವಿ ಹತ್ರ ಹೋಗೋಕೆ ಚಾನ್ಸ್ ಸಿಗೋದು. ಅಣ್ಣ, ನೀನು ಅಕ್ಕನಿಗೆ ಬಾಡಿಗೆ ಡಿಸ್ಕೌಂಟ್ ಕೊಡು. ನಾನು ಪಲ್ಲವಿಗೆ ಲಗೇಜ್ ಸಾಗಿಸೋಕೆ ಹೆಲ್ಪ್ ಮಾಡ್ತೀನಿ. ನಮ್ಮ ಟೀಮ್ ವರ್ಕ್ ಇವತ್ತು ಗೆಲ್ಲಬೇಕು. ಅಣ್ಣ, ನಾನು ಈ ಬ್ಯಾಗ್ ತಗೊಂತೆ, ನೀನು ಆ ಬ್ಯಾಗ್ ತಗೋ. ಓನರ್ ಅವರೇ, ಲಗೇಜ್ ಸರಿಯಾಗಿ ಹಿಡೀರಿ. ಅದ್ರಲ್ಲಿ ಹಪ್ಪಳ ಸಂಡಿಗೆ ಇದೆ, ಬಿದ್ದರೆ ಪುಡಿ ಪುಡಿ ಆಗುತ್ತೆ. ಆಗಲಿ ರುಕ್ಮಿಣಿ ಅವರೇ,
ನಿಮ್ಮ ಹಪ್ಪಳ ನಮಗೆ ಅಮೃತವಿದ್ದಾಗೆ. ಜಾಗಿಂಗ್ ಮಾಡುವ ಅಂತ ಬಂದರೆ ವಾಕಿಂಗ್ ಮಾಡೋಕ್ಕೂ ಮನಸ್ಸಾಗ್ತಿಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂತೆ, ಆಮೇಲೆ ಮನೆಗೆ ಹೋದ್ರಾಯ್ತು. ಇವಳು ಪಲ್ಲವಿ ಅಲ್ವಾ? ಓಯ್ ಪಲ್ಲವಿ ಅವರೇ. ಹಾಯ್ ಪಲ್ಲವಿ. ಹಾಯ್ ಮುರಾರಿ. ವಾಟ್ ಇಸ್ ದಿಸ್ ಪಲ್ಲವಿ? ಹೇಳಿದ್ರೆ ನಾನು ನಿನ್ನ ಜೊತೆ ವಾಕಿಂಗ್ ಬರ್ತಿದ್ದೆ. ನಾನ್ ಮಾಡ್ತಿರೋ ಜಾಗಿಂಗ್ ವಾಕಿಂಗ್ ಅಲ್ಲ. ಎರಡು ಕಾಲಲ್ಲೇ ಅಲ್ವಾ ಮಾಡೋದು, ಹಾಗೆಲ್ಲ ಭೇದ ಮಾಡಬಾರ್ದು. ಏನು ನೀನು ಜಾಗಿಂಗ್ ಮಾಡ್ತೀಯಾ? ನಾನು ಡೈಲಿ 2 ಟೈಮ್ಸ್ ಮಾಡ್ತೀನಿ. ಬೆಳಗ್ಗೆ 5 ಗಂಟೆಯಿಂದ ಮಾಡ್ತಿರೋದಕ್ಕೆ ನೋಡು ಬೆವರು ಹೇಗೆ ಬರ್ತಿದೆ ಅಂತ. ಓ ಸೂಪರ್, ಅದಕ್ಕೆ ಬಾಡಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋದು. ನಿನ್ನಷ್ಟೇ ಏನಿಲ್ಲ ಬಿಡು. ಹಾ ಏನು? ಅಂದರೆ ಅಪ್ಪಿತಪ್ಪಿನೂ ಗಾಂಧಿನಗರದ ಹತ್ರ ಹೋಗ್ಬಿಡ್ಬೇಡ. ಯಾರಾದರೂ ಡೈರೆಕ್ಟರ್ ನೀನು ನೋಡಿಬಿಟ್ರೆ ನಿನ್ನನ್ನೇ ಹೀರೋಯಿನ್ ಆಗಿ ಮಾಡಿಬಿಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಕೋಳಿ ಕೊಯ್ಯೋಕ್ಕಿಂತ ಮೊದಲು ತಲೆ ಮೇಲೆ ನೀರು ಸುರಿಲೇಬೇಕಲ್ವ. ಹಾ ಏನಂದ್ರೆ? ಅಂದರೆ ಎಂಗೇಜು ಹೆಂಗೆಂಗೋ ಮಾತಾಡ್ಸುತ್ತೆ. ಬಾ ಹಾಗೆ ಮಾತಾಡ್ತಾ ಇನ್ನೊಂದು 2 ರೌಂಡ್ ಜಾಗಿಂಗ್ ಮಾಡುವ. ಹಾ 1 2 3 4 5. ಓ ಸೂಪರ್ ಓನರ್ ಅವರೇ. ಏನು ಮರ ತಳ್ತಾ ಇದೀಯಾ? ಏಯ್ ಎಕ್ಸಸೈಸ್ ಮಾಡ್ತಾ ಇದ್ದೇನೆ ಕಣೋ. ಈ ವಯಸ್ಸಲ್ಲೂ ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಲ್ಲ, ನೀವು ಗ್ರೇಟ್. ಅಯ್ಯೋ ಇದ್ಯಾವ ಲೆಕ್ಕನಮ್ಮ? 100 kg ಡ್ರಂಬಲ್ಸ್ನ ಕಿರುಬೆರಳಲ್ಲೇ ಎತ್ತಾಕ್ಬಿಡುವೆ. ಗುಂಡ್ಕಲ್ ನೋಡಿದ್ಯಲ್ಲ, ಚಿಕ್ಕದಲ್ಲಮ್ಮ ದೊಡ್ಡದು. ಅದನ್ನು ನಾನು ಫುಟ್ಬಾಲ್ ಥರ ಕಾಲಲ್ಲೇ ಒತ್ಕೊಂಡು ಓಡಾಡ್ಬಿಡ್ತೀನಿ. ಈ ಬೆಂಗಳೂರಿಗೆ ಬಂದು ಇಲ್ಲಿ ಕೆಮಿಕಲ್ ಫುಡ್ ತಿಂದು ಸ್ವಲ್ಪ ವೀಕ್ ಆಗ್ಬಿಟ್ಟೆ. ಅಲ್ಲ ಅಣ್ಣ, ಇಷ್ಟೊಂದು ಎಕ್ಸಸೈಸ್ ಯಾವಾಗ ಕಲ್ತ್ಕೊಂಡು? ಇವಾಗಷ್ಟೇ ಮುಖದ ಮೇಲೆ ಯಾರೋ ನೀರು ಹಾಕೊಳ್ಳೋದು ನೋಡಿದೆ ಕಣೋ, ಆವಾಗಲೇ ಕಲಿತೆ. ಹೋಗ್ಲಿ ಬಿಡು, ಬಿಟ್ರೆ ನನ್ನ ಬುಡಕ್ಕೆ ಬರ್ತೀಯ. ರೀ ಓನರ್, ನನಗೂ ಒಂದೆರಡು ಎಕ್ಸರ್ಸೈಸ್ ಹೇಳ್ಕೊಡಿ. ಅಯ್ಯೋ ಒಂದೇನಮ್ಮ, ನನಗೆ ಗೊತ್ತಿರೋ ಎಲ್ಲ ಎಕ್ಸಸೈಜು ಹೇಳ್ಕೊಡ್ತೇನೆ. ಆದರೆ ಇಲ್ಲಿ ಬೇಡ, ಯಾವುದಾದ್ರೂ ಖಾಲಿ ಗ್ರೌಂಡ್ಗೆ ಹೋಗೋಣ. ಇಲ್ಲಿ ಕಾಗೆ ಗೂಬೆಗಳ ಕಾಟ. ಬಾಯ್ ಮುರಾರಿ. ಪಲ್ಲವಿ, ಯಾರ ಹೂವು ಯಾರ ಮುಡಿಗೋ